ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಗೃಹ ಬಳಕೆ ಸಿಲಿಂಡರ್ ವಿಷಯವಾಗಿ ಇವತ್ತು ನಾವೊಂದು ಸಭೆಯನ್ನು ಕರೆದಿದ್ದೇವೆ. ಜಿಲ್ಲೆಯಲ್ಲಿ ಸುಮಾರು 26 ಡಿಸ್ಟ್ರಿಬ್ಯೂಟರ್ಸು ಜಿಲ್ಲೆಯಲ್ಲಿ ವಿವಿಧ ತಾಲೂಕುಗಳಲ್ಲಿ, ನಮ್ಮ 8 ತಾಲೂಕುಗಳಲ್ಲಿ, ತಾಲೂಕುಗಳ ವ್ಯಾಪ್ತಿಯಲ್ಲಿ 6 ತಾಲೂಕುಗಳಲ್ಲಿ ವಿವಿಧ ಕಡೆಗಳಲ್ಲಿ ಇದ್ದಾರೆ. ಒಟ್ಟು 27 ಡಿಸ್ಟ್ರಿಬ್ಯೂಟರ್ಗಳು ಇಡೀ ಜಿಲ್ಲೆಯಲ್ಲಿ ಇದ್ದಾರೆ. 6 ತಾಲೂಕುಗಳಲ್ಲಿ ಇದ್ದಾರೆ. ಅದರಲ್ಲಿ ಬಾಗೇಪಲ್ಲಿನಲ್ಲಿ 5 ಡಿಸ್ಟ್ರಿಬ್ಯೂಟರ್ಗಳಿದ್ದಾರೆ, ಚಿಕ್ಕಬಳ್ಳಾಪುರದಲ್ಲಿ 4 ಡಿಸ್ಟ್ರಿಬ್ಯೂಟರ್ಗಳಿದ್ದಾರೆ, ಚಿಂತಾಮಣಿಯಲ್ಲಿ 5 ಡಿಸ್ಟ್ರಿಬ್ಯೂಟರ್ಗಳಿದ್ದಾರೆ, ಗೌರಿಬಿದನೂರಿನಲ್ಲಿ 8 ಡಿಸ್ಟ್ರಿಬ್ಯೂಟರ್ ಇದ್ದಾರೆ, ಗುಡಿಬಂಡೆ ತಾಲೂಕಿನಲ್ಲಿ 1 ಡಿಸ್ಟ್ರಿಬ್ಯೂಟರ್ ಇದ್ದಾರೆ, ಶಿಡ್ಲಘಟ್ಟ ತಾಲೂಕಿನಲ್ಲಿ 4 ಜನ ಡಿಸ್ಟ್ರಿಬ್ಯೂಟರ್ಸ್ ಇದ್ದಾರೆ. ಇತ್ತೀಚೆಗೆ ಸ್ವಲ್ಪ ಕೃತಕ ಅಭಾವ ಆಗ್ತಾ ಇದೆ ಅನ್ನೋ ಭಾವನೆ ಜಿಲ್ಲಾಡಳಿತಕ್ಕೆ ಬಂದ ಹಿನ್ನೆಲೆಯಲ್ಲಿ ನಮಗೂ ಕೂಡ ಸೂಚನೆ ಇದೆ. ಯಾವುದೇ ಕಾರಣಕ್ಕೆ ಗ್ಯಾಸ್ಗಳ ಸಪ್ಲೈನಲ್ಲಿ ವ್ಯತ್ಯಯ ಮಾಡುವಂಥದ್ದಿಲ್ಲ. ಇರುವಂಥ 3 ಪ್ರಮುಖ ಕಂಪನಿಗಳೇನಿದ್ದಾವೆ, ಅದರಲ್ಲಿ ಭಾರತ್ ಪೆಟ್ರೋಲಿಯಂ ಕಾರ್ಪೊರೇಷನ್ ಇದೆ, ಹಿಂದೂಸ್ತಾನ್ ಪೆಟ್ರೋಲಿಯಂ ಕಾರ್ಪೊರೇಷನ್ ಇದೆ, IOC. ಈ 3 ಇಲಾಖೆಯ ಮುಖ್ಯಸ್ಥರಿಗೂ ಕೂಡ ನಾವು ಮಾತಾಡಿದ್ದೇವೆ. ಜಿಲ್ಲೆಯಲ್ಲಿ ಭಾರತ್ ಪೆಟ್ರೋಲಿಯಂದು 6 ಗ್ಯಾಸ್ ಡಿಸ್ಟ್ರಿಬ್ಯೂಟರ್ಸ್ ಇದ್ದಾರೆ, HPC ಅವ್ರದ್ದು, ಹಿಂದೂಸ್ತಾನ್ ಪೆಟ್ರೋಲಿಯಮ್ಸ್ದು 7 ಡಿಸ್ಟ್ರಿಬ್ಯೂಟರ್ಸ್ ಇದ್ದಾರೆ, ಅದೇ ರೀತಿ IOCದು 14 ಡಿಸ್ಟ್ರಿಬ್ಯೂಟರ್ಸ್ ಇದ್ದಾರೆ. ಈ ಥರ ಒಟ್ಟು 6 ತಾಲೂಕುಗಳಲ್ಲಿ 27 ಡಿಸ್ಟ್ರಿಬ್ಯೂಟರ್ಸ್ ಇದ್ದಾರೆ. ಇವತ್ತು ಒಂದು ಮೀಟಿಂಗು ಕೂಡ ಕರೆದಿದ್ದೇವೆ. ಜಿಲ್ಲಾ ಆಡಳಿತದ ಪರವಾಗಿ ನಾನು ಇಡೀ ನಾಗರಿಕರಿಗೆ ತಮ್ಮ ಮೂಲಕ ವಿನಂತಿ ಮಾಡಿಕೊಳ್ತೇನೆ. ಜಿಲ್ಲೆಯಲ್ಲಿ ಇವತ್ತಿನ ಮಟ್ಟಿಗೆ ನಮ್ಮ ಒಟ್ಟು ಸಿಲಿಂಡರ್ಗಳ ಸ್ಟಾಕ್ ಬಂದು 12,203. ಯೂಶ್ವಲಿ ನಮ್ಮದು ಪ್ರತಿ ವಾರಕ್ಕೆ ಸ್ಟಾಕ್ ಇರ್ತಾ ಇದ್ದಂಥದ್ದು 11,000, 10,000ದಿಂದ 11,000. ಇನ್ನೂ 1,000 ನಮಗೆ ಸ್ಟಾಕ್ ಹೆಚ್ಚಾಗಿದೆ. ಇದು ಮೊದಲನೇ ಅಂಶ. ಎರಡನೇದು, ಈ 3 ಕಂಪನಿಗಳ ಮುಖ್ಯಸ್ಥರಿಗೆ ನಮ್ಮ ಜಿಲ್ಲೆಯಿಂದ ನಾವು ಮಾತಾಡಿದ್ದೇವೆ. ಇವತ್ತು ಡಿಸ್ಟ್ರಿಬ್ಯೂಟರ್ಸ್ನೂ ಕೂಡ ಕರೆಸಿದ್ದೇನೆ. ನಮ್ಮ ಎಲ್ಲ ಜಿಲ್ಲೆಯ ತಹಸೀಲ್ದಾರ್ಗಳಿದ್ದಾರೆ, ಪೊಲೀಸ್ ಅಡಿಷನಲ್ SP ಅವರು ಬಂದಿದ್ದಾರೆ, ಮತ್ತು ಇಡೀ ಪೊಲೀಸ್ ವ್ಯವಸ್ಥೆ ಈ ಒಂದು ಕೃತಕ ಅಭಾವವನ್ನು ಯಾರಾದರೂ ಸೃಷ್ಟಿ ಮಾಡಿದ್ರೆ, ಕಾನೂನನ್ನು ಉಲ್ಲಂಘನೆ ಮಾಡಿ ಜನರಿಗೆ ತೊಂದರೆ ಆಗೋ ರೀತಿಯಲ್ಲಿ ನಡ್ಕೊಂಡ್ರೆ ಇದನ್ನು ಭಾಳ ಗಂಭೀರವಾಗಿ ತೆಗೆದುಕೊಳ್ಳುವಂಥ ಅನಿವಾರ್ಯತೆ ಜಿಲ್ಲಾಡಳಿತಕ್ಕಿದೆ. ಅದರ ಹಿನ್ನೆಲೆಯಲ್ಲಿ ನಾವು ಒಂದು ಪತ್ರಿಕಾ ಪ್ರಕಟಣೆ ಕೂಡ ನಿನ್ನೆ ಹೊರಡಿಸಿದ್ದೀವಿ. ತಮಗೆಲ್ಲ ಗೊತ್ತಿದೆ, ಲಿಕ್ವಿಫೈಡ್ ಪೆಟ್ರೋಲಿಯಂ ಗ್ಯಾಸ್ ರೆಗ್ಯುಲೇಷನ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಆರ್ಡರ್ 2000 ಅಂತೇಳಿ ಹೇಗೆ ಈ ಗ್ಯಾಸ್ ಸಿಲಿಂಡರ್ಗಳನ್ನು ಸರಬರಾಜು ಮಾಡಬೇಕು, ಏನು ಮಾಡಿದರೆ ಉಲ್ಲಂಘನೆ, ಅದನ್ನು ಕೃತಕಾಭಾವ ಸೃಷ್ಟಿ ಮಾಡಿದ್ರೆ ಏನೇನು ಪೆನಾಲ್ಟಿಗಳಾಗುತ್ತೆ, ಈ ಎಲ್ಲ ಅಂಶಗಳು ಆರ್ಡರ್ನಲ್ಲಿದೆ. ಅದರ ಜೊತೆಗೆ ಎಸೆನ್ಷಿಯಲ್ ಕಮಾಡಿಟೀಸ್ ಆ್ಯಕ್ಟ್, ಅಗತ್ಯ ವಸ್ತುಗಳ ಕಾಯ್ದೆ ಏನಿದೆ, ಆ ಕಾಯ್ದೆನಲ್ಲಿ ಸೆಕ್ಷನ್ 7 ಅಡಿನಲ್ಲಿ ಈ ರೀತಿ ಅಗತ್ಯ ವಸ್ತುಗಳನ್ನು ಬೇರೆ ಉದ್ದೇಶಗಳನ್ನು ಹೊರತುಪಡಿಸಿ ಬೇರೆ ಉದ್ದೇಶಗಳಿಗೆ ಬಳಸಿದವರಿಗೆ ಮತ್ತು ಅದನ್ನು ಪ್ರೋತ್ಸಾಹಿಸಿದವ್ರಿಗೂ ಕೂಡ 7 ವರ್ಷದ ಇಂಪ್ರಿಸನ್ಮೆಂಟ್ ತನಕ ಭಾಳ ಕಠಿಣವಾದಂಥ ಕಾಯ್ದೆ ಇರತಕ್ಕಂಥದ್ದು ಎಲ್ಲರಿಗೂ ಗೊತ್ತಿದೆ. ಸೊ ಹಾಗಾಗಿ ನಮ್ಮ ಉದ್ದೇಶ, ನಾಗರಿಕರು ಯಾವುದೇ ರೀತಿಯ ಗೊಂದಲಕ್ಕೆ ಈಡಾಗುವಂಥದ್ದು ಅವಶ್ಯಕತೆ ಇಲ್ಲ. ಜಿಲ್ಲಾಡಳಿತ, ನಮ್ಮ ತಾಲೂಕು ತಹಸೀಲ್ದಾರ್ಗಳು, ತಾಲೂಕು ದಂಡಾಧಿಕಾರಿಗಳು ಅವರ ನೇತೃತ್ವದಲ್ಲಿ, ಪೊಲೀಸ್ ಇಲಾಖೆಯ ನೇತೃತ್ವದಲ್ಲಿ, ನಮ್ಮ ಫುಡ್ ಆ್ಯಂಡ್ ಸಿವಿಲ್ ಸಪ್ಲೈಸ್ ಏನು ಅಧಿಕಾರಿಗಳು ತಾಲೂಕು ಮಟ್ಟದಲ್ಲಿದ್ದಾರೆ, ಇವರೆಲ್ಲರಿಗೂ ಕೂಡ ಇವತ್ತು ಒಂದು ಮೀಟಿಂಗನ್ನು ಕೂಡ ಕರೆದಿದ್ದೇವೆ. ಮತ್ತು ಎಲ್ಲ ನಮಗೆ ಅತಿ ಮುಖ್ಯವಾಗಿ ನಮಗೆ ಸಹಕಾರ ಕೊಟ್ಟು ಈ ಸಪ್ಲೈ ಚೈನಲ್ಲಿ ಭಾಳ ಯಶಸ್ವಿಯಾಗಿ ಕೆಲಸ ಮಾಡ್ತಾ ಇರೋವಂಥದ್ದು ನಮ್ಮ ಡಿಸ್ಟ್ರಿಬ್ಯೂಟರ್ಸ್. ಆ 27 ಡಿಸ್ಟ್ರಿಬ್ಯೂಟರ್ಗಳು ಕೂಡ ನಾವು ಜಿಲ್ಲೆಯಿಂದ ಕರೆಸಿದ್ದೇವೆ. ಏನಾಗುತ್ತೆ, ವರ್ಷಕ್ಕೆ 12 ಸಿಲಿಂಡರ್ ಅಂತೆ ಜಿಲ್ಲೆಯಲ್ಲಿ ಸುಮಾರು 18,000, ಒಂದೊಂದು ತಾಲೂಕಲ್ಲಿ ಆವ್ರೇಜ್ 15ರಿಂದ 18,000 ಜನ ಸಿಲಿಂಡರ್ಗಳನ್ನು ಏನು ತಗೊಳ್ತಾ ಇದ್ದಾರೆ, ಅವರು ವರ್ಷಕ್ಕೆ ತಿಂಗಳಿಗೆ 1 ಸಿಲಿಂಡರ್ನಂತೆ 11 ಸಿಲಿಂಡರ್ ಇದೆ. ಅದರಲ್ಲಿ ಕೆಲವರು ತಗೊಳ್ಳದೇ ಇರೋವಂಥವ್ರು ಇದ್ದಾರೆ, ತಗೊಳ್ಳೋರು ಅಂಥವ್ರಿದ್ದಾರೆ. ಈಗ ಅದನ್ನೆಲ್ಲ ನಾವು ಪರಾಮರ್ಶೆ ಮಾಡಿ ಒಂದು ಗೈಡ್ಲೈನ್ಸನ್ನು, ಯಾವುದೇ ಅಭಾವರಹಿತವಾಗಿ ಗೈಡ್ಲೈನ್ಸನ್ನು, ಹೇಗೆ ಇದನ್ನು ಸಮರ್ಪಕವಾಗಿ ವಿತರಣಾ ವ್ಯವಸ್ಥೆಯನ್ನು ನೋಡ್ಕೊಳ್ಬೇಕು ಅನ್ನೋ ಸೂಚನೆಯನ್ನು ನಾವು ಇವತ್ತು ಕೊಡ್ತೀವಿ. ತಮ್ಮ ಮೂಲಕ ನಾನು ಮತ್ತೊಮ್ಮೆ ಮನವಿ ಮಾಡ್ತಕ್ಕಂಥದ್ದು, ಇದು ಗೃಹ ಬಳಕೆಯ ಸಿಲಿಂಡರ್.